ನಮಸ್ತೆ ವೀಕ್ಷಕರೇ, ಕುಮಾರ್ ನ್ಯೂಸ್ ಒನ್ ಕನ್ನಡ ಚಾನಲ್ಗೆ ಮತ್ತೆ ನಿಮ್ಮೆಲ್ಲರಿಗೂ ಸ್ವಾಗತ. ಒಂದು ದೊಡ್ಡ ಪಕ್ಷದ ಒಬ್ಬ ದೊಡ್ಡ ಲೀಡರ್ ಮತ್ತೆ BJP ಪಕ್ಷಕ್ಕೆ ಜಂಪ್ ಆಗ್ತಾರಾ ಅನ್ನೋ ಒಂದು ಸುದ್ದಿ ಈಗ ಎಲ್ಲ ಕಡೆನೂ ಹರಿದಾಡ್ತಾ ಇದೆ. ಈ ಊಹಾಪೋಹ ಮಾತುಗಳಿಗೆ ಎಷ್ಟು ಸತ್ಯ ಎಷ್ಟು ಸುಳ್ಳು ಅನ್ನೋದನ್ನ ನಾವು ತಿಳ್ಕೊಂಬರೋಣ ವೀಕ್ಷಕರೇ. ಅದಕ್ಕೂ ಮುಂಚೆ ನಮ್ಮ ಚಾನಲ್ನ ನೀವು ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ವೀಕ್ಷಕರೇ, ಲೋಕಸಭಾ ಚುನಾವಣೆ ಮುಗಿದಿದ್ದು ಅಧಿಕಾರಕ್ಕೆ ಮತ್ತೆ NDA ಮೈತ್ರಿಕೂಟ ಅಧಿಕಾರಕ್ಕೆ ಬಂದಿದೆ. ನರೇಂದ್ರ ಮೋದಿ ಅವರೇ ಪ್ರಧಾನಿಯಾಗಿದ್ದಾರೆ 3ನೇ ಬಾರಿಗೆ. ಅದರಂತೆಯೇ ಬಹುಮತ ಬರದೇ ಇದ್ರೂ ಸಹ ಒಂದು ಮಿತ್ರ ಪಕ್ಷಗಳ ಒಟ್ಟುಗೂಡಿ ಇವತ್ತು NDA ಮತ್ತೆ ಅಧಿಕಾರಕ್ಕೆ ಬಂದಿದೆ. ಅದರಲ್ಲಿ ನರೇಂದ್ರ ಮೋದಿ ಅವರು 3ನೇ ಬಾರಿಗೆ ಪ್ರಧಾನಿಯಾಗಿ ಅಧಿಕಾರವನ್ನು ಸ್ವೀಕರಿಸಿ ಸಹ ಒಂದು ಕ್ಷಿಪ್ರ ರಾಜಕೀಯ ಬೆಳವಣಿಗೆಯು ಸಹ ನಡೀತಾ ಇದೆ ಅಂತ ಊಹಾಪೋಹ ಮಾತುಗಳು ಸಹ ಕೇಳಿಬರ್ತಾ ಇದೆ. ಹಾಗಾದರೆ ಯಾವ ರಾಜ್ಯದ್ದು? ವೀಕ್ಷಕರೇ, ತೆಲಂಗಾಣದಲ್ಲಿ ರೇವಂತ್ ರೆಡ್ಡಿ ಅವರು ಮುಖ್ಯಮಂತ್ರಿಯೂ ಸಹ ಆಗಿದ್ದಾರೆ. ಮುಖ್ಯಮಂತ್ರಿ ಆಗಿದ್ದರೂ ಸಹ ಇವರು ಬೇರೆ ಪಕ್ಷಕ್ಕೆ ಯಾಕೆ ಜಂಪ್ ಆಗ್ತಾರೆ? ಇದೆಲ್ಲದೂ ಸುಳ್ಳು. ರೇವಂತ್ ರೆಡ್ಡಿ ಅವರು ದೆಹಲಿಯ ಭೇಟಿಯ ನಂತರ ಅಲ್ಲಿ ನರೇಂದ್ರ ಮೋದಿ ಅವರ ಜೊತೆ ಸುದೀರ್ಘ ಮಾತುಕತೆಯನ್ನು ನಡೆಸಿದರು. ಆದರೆ ಮಾಧ್ಯಮಗಳ ಮುಖಾಂತರ ಅವರು ಅಭಿವೃದ್ಧಿಯ ವಿಚಾರವಾಗಿ ನರೇಂದ್ರ ಮೋದಿ ಅವರ ಜೊತೆ ಮಾತುಕತೆಯನ್ನು ನಡೆಸಿದ್ದಾರೆ ಅನ್ನೋ ಮಾತುಗಳು ಸಹ ಕೇಳಿ ಬರ್ತಾ ಇದೆ. ಆದರೆ ಇನ್ನೂ ಕೆಲವು ಊಹಾಪೋಹಗಳಲ್ಲಿ ಇಲ್ಲ, ರೇವಂತ್ ರೆಡ್ಡಿ ಅವರು ABVP ಕಾರ್ಯಕರ್ತರು, ಮೊದಲಿನಿಂದಲೂ ಅವರು ಮೂಲತಃ BJP ಅವರು ಮೋದಿ ಅವರ ಜೊತೆ ಅಭಿವೃದ್ಧಿಯ ವಿಷಯ ಮತ್ತು ಪಕ್ಷದ ಬದಲಾವಣೆ ವಿಷಯದ ಬಗ್ಗೆಯೂ ಸಹ ಮಾತುಕತೆ ನಡೆಸಿದ್ದಾರೆ ಅನ್ನೋ ಊಹಾಪೋಹ ಮಾತುಗಳು ಸಹ ಕೇಳಿ ಬರ್ತಾ ಇದೆ. ಇನ್ನು ಅಮಿತ್ ಶಾ ಮತ್ತು ರೇವಂತ್ ರೆಡ್ಡಿ ಅವರು ಸಹ ಸಪ್ರೇಟಾಗಿ ಇಬ್ಬರೇ 1-to-1 ಮೀಟಿಂಗನ್ನು ನಡೆಸಿದ್ದಾರೆ ಅನ್ನೋ ಮಾತುಗಳು ಸಹ ಕೇಳಿ ಬರ್ತಾ ಇದೆ. ಆದರೆ ಇದರೆಲ್ಲದರ ಮಧ್ಯೆ ರೇವಂತ್ ರೆಡ್ಡಿ ಅವರೊಬ್ಬ ನಿಷ್ಠಾವಂತ ಕಾರ್ಯಕರ್ತ, ನಿಷ್ಠಾವಂತ ಪಕ್ಷಕ್ಕೆ ಅವರ ನಿಷ್ಠೆ ಇದೆ. ಅವರು ಮುಖ್ಯಮಂತ್ರಿಯಾಗಿ ಇದ್ಕೊಂಡು ಬೇರೆ ಪಕ್ಷಕ್ಕೆ ಯಾಕೆ ಹೋಗ್ತಾರೆ ಅನ್ನೋದು ಸಹ ಎಲ್ರಿಗೂ ಕಾಡ್ತಿರೋ ವಿಷಯ. ಆದರೆ ರೇವಂತ್ ರೆಡ್ಡಿ ಅವರು ಅಭಿವೃದ್ಧಿ ವಿಷಯವಾಗಿ ಮಾತ್ರ ಅಲ್ಲಿ ಚರ್ಚೆ ನಡೆಸಿದ್ದಾರೆ ಅನ್ನೋ ಮಾತುಗಳು ಸಹ ನಾವು ಬಲ್ಲ ಮೂಲಗಳಿಂದ ತಿಳ್ಕೊಂಡಿರೋಂಥ ವಿಷಯ. ಆದರೆ ಈ ಊಹಾಪೋಹಗಳಿಗೆ ಯಾವುದೇ ಸಹ ಕಿವಿಗೊಡದೆ ರೇವಂತ್ ರೆಡ್ಡಿ ಅವರು ಅಭಿವೃದ್ಧಿಯ ಪಥದನ್ನು ನಮ್ಮ ತೆಲಂಗಾಣವನ್ನು ತಗೊಂಡು ಹೋಗಬೇಕು, ಗುಜರಾತ್ ಮಾದರಿಯಲ್ಲಿ ನಾವು ತೆಲಂಗಾಣವನ್ನು ಅಭಿವೃದ್ಧಿ ಪಡಿಸಬೇಕು ಅನ್ನೋ ನಿಟ್ಟಿನಲ್ಲಿ ಇವತ್ತು ಅಮಿತ್ ಶಾ ಮತ್ತು ನರೇಂದ್ರ ಮೋದಿ ಅವರಿಗೆ ಸಹಕಾರ ಕೇಳಲಿಕ್ಕೆ ಡೆಲ್ಲಿಗೆ ಹೋಗಿದ್ದಾರೆ ಅನ್ನೋ ಮಾತುಗಳು ಸಹ ಕೇಳಿಬರ್ತಾ ಇದೆ. ಆದರೆ ರೇವಂತ್ ರೆಡ್ಡಿ ಅವರು ಬಹಿರಂಗ ಭಾಷಣದಲ್ಲಿ ತೆಲಂಗಾಣದ ಸಹ ನನ್ನ ದೊಡ್ಡಣ್ಣ ನರೇಂದ್ರ ಮೋದಿ ಅವರು ನನಗೆ ದೊಡ್ಡಣ್ಣ ಇದ್ದ ಹಾಗೆ ಅನ್ನೋ ಹೇಳಿಕೆ ಕೊಡೋದ್ರ ಮೂಲಕ ಅಚ್ಚರಿಯನ್ನು ವ್ಯಕ್ತಪಡಿಸಿದರು. ಈ ಎಲ್ಲದರ ಮಾಹಿತಿ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಅಂತ ಹೇಳ್ತಾ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕ ತಿಳಿಸಿ. ಎಲ್ರಿಗೂ ಧನ್ಯವಾದಗಳು. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ.